ಹಾಯ್ ಫ್ರೆಂಡ್ಸ್, ನಾವು ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಇದು 3 ಡೇಸ್ ಬ್ಲಾಗ್ ಆಗಿರುತ್ತದೆ. ಅಂದರೆ ನಾವು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ಪೂಜೆ ಇತ್ತು, ಪೂಜೆಗೆ ಹೋಗಬೇಕಿತ್ತಲ್ವ. ಹಾಗಾಗಿ ನಾವು ಹಿಂದಿನ ದಿನವೇ ಒಂದು 4:35ಗೆ ಸಂಜೆನೇ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ ನಾವು. ಯಾಕೆ ಅಂದರೆ ನಾವೊಂದು ಪೂಜೆ ಮಾಡಿಸ್ಬೇಕಿತ್ತು, 2 ಡೇಸ್ ಪೂಜೆ. ಅದು ಅಂದರೆ ನಾವೊಂದು 2 ಮಂತ್ಸ್ ಬಿಫೋರೇ ಬುಕ್ ಮಾಡಿದ್ವಿ ನಾವು ಪೂಜೆಗೋಸ್ಕರ ಅಂತ. ಸೊ ನಾವು ಹಿಂದಿನ ದಿನವೇ ಹೋಗಬೇಕು. ಯಾಕೆ ಅಂದರೆ ಅಲ್ಲಿ ನಮಗೆ ರೂಮ್ ಕೊಡ್ತಾರೆ, ರೂಮ್ ಹುಡ್ಕೋಬೇಕು, ಮತ್ತು ಪೂಜೆ ಎಷ್ಟೊತ್ತಿಗೆ ಏನು ಎಂತ ನಾವೆಲ್ಲನೂ ತಿಳ್ಕೊಬೇಕು ಅಲ್ವಾ. ಅದಕ್ಕೆ ನಾವು ಹಿಂದಿನ ದಿನವೇ ಹೋಗಿದ್ವಿ. ಧರ್ಮಸ್ಥಳ 3 o'clockವರೆಗೂ ಇದ್ವಿ. 3 o'clockಯಿಂದ 4:30 5 ಏನೋ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಕುಕ್ಕೆಗೆ ಹೋಗ್ಬಿಟ್ಟು ನಾವು ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪಕ್ಕ ಒಂದು ಕೌಂಟ್ರಿತ್ತು, ಅಲ್ಲಿ ಕೇಳಿದ್ವಿ. ಇದು ನಾವು ಪೂಜೆಗೆ 2 ಡೇಸ್ ಪೂಜೆಗೆ ಬುಕ್ ಮಾಡಿದ್ವಿ, ಎಷ್ಟೊತ್ತಿಗೆ ಬರಬೇಕು, ರೂಮ್ ಎಲ್ಲಿ, ಏನು ಪೂಜೆ ಎಲ್ಲಿ ಅಂತ ಕೇಳಿದ್ವಿ. ಅವರು ನೀವು ಪೂಜೆ ಮಾರ್ನಿಂಗು 8:30 ಇರುತ್ತೆ, ಅಷ್ಟೊತ್ತಿಗೆ ನೀವು ಬರಬೇಕು ಸ್ನಾನ ಮಾಡಿಕೊಂಡು ಅಂತಂದರು. ಸರಿ ಅಂದ್ಬಿಟ್ಟು ಮತ್ತೆ ನಮಗೆ ನಂಬರ್ ಕೊಟ್ಟಿದ್ದರು, ಎಷ್ಟನೇ ನಂಬರು ಏನು ಅಂತದೆಲ್ಲ ಬರೆಸ್ಕೊಂಡ್ವಿ. ನೆಕ್ಸ್ಟು ರೂಮು ಅದೇ ನಾವು ಬುಕ್ ಮಾಡಿದ್ವಲ್ಲ ಅದರಲ್ಲೇ ಗೌರ್ಮೆಂಟ್ ರೂಮ್ ಅಂತೆ, ಅದೇ ಸಿಕ್ಕಿತ್ತು ನಮಗೆ. 200 ರುಪೀಸು ರೂಮ್ದದು. 2 ಡೇಸ್ಗೆಲ್ಲ 400 ರುಪೀಸ್ ಆಗಿತ್ತು. ನಮ್ಮ ಹತ್ರ ಮುಂಚೆನೇ ಅಡ್ವಾನ್ಸ್ ಅಂತ 1000 ರುಪೀಸ್ ಕಟ್ಟಿಸ್ಕೊಂಡಿದ್ರು. ನಾವು ಅಲ್ಲಿಗೂ ಪ್ರೈವೇಟಲ್ಲಿ ಹುಡುಕಾಡಿದ್ವಿ, ಸಿಕ್ಕಲಿಲ್ಲ. ಅಂದರೆ ಸಿಕ್ತು ರೂಮು, ಬಟ್ಟು ಸ್ವಲ್ಪ ಕಾಸ್ಟ್ಲಿ ಇತ್ತು. ಸೊ ನಮ್ಗೆ ಅಷ್ಟೊಂದು ಕಾಸ್ಟ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಅನಿಸಿತು. ಹಾಗಾಗಿ ನಾವು ಗೌರ್ಮೆಂಟ್ ರೂಮೇ ನೋಡಿದ್ವಿ. ಚೆನ್ನಾಗಿತ್ತು, ಬಿಸಿ ನೀರಿರಲಿಲ್ಲ ಅಷ್ಟೇ. ಏನು ಬಿಸಿ ನೀರಿಲ್ಲ ಅಂದರೆ ಏನು, ಇವಾಗ ಬೇಸಿಗೆ ಕಾಲ ಅಲ್ವಾ, ತಣ್ಣೀರಿದ್ರೇ ಚೆನ್ನಾಗಿರುತ್ತೆ. ಸೊ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ. ನೆಕ್ಸ್ಟು ಸಂಜೆ ಹೋಗಿದ್ದು ನಾವು ರೂಮೆಲ್ಲ ನೋಡಿಕೊಂಡು ರೂಮಲ್ಲೇ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಮತ್ತು ಅದೇ ಊಟ ಎಲ್ಲ ತಿಂದ್ಬಿಟ್ಟು ಮತ್ತೆ ರೂಮಲ್ಲಿ ಹೋಗಿ ಮಲ್ಕೊಂಡು ಮಾರ್ನಿಂಗ್ 8:30ಗೆ ಅಂತ ಹೋಗಿದ್ದೀವಿ ಪೂಜೆಗೆ. ಅಲ್ಲಿ ಅದು ದೊಡ್ಡ ಹಾಲ್ ಪಕ್ಕ ಒಂದು ಪಾರ್ಕ್ ಇತ್ತು. ಪಾರ್ಕು ತುಂಬ ಚೆನ್ನಾಗಿತ್ತು. ಪಾರ್ಕಲ್ಲೆಲ್ಲ ನಾವು ವೀಡಿಯೋ ಫೋಟೋಸ್ ತಗೊಂಡ್ವಿ. ಮತ್ತು ಅಲ್ಲಿ ಪೂಜೆ ಮಾಡಿಕೊಂಡು ಒಂದು ರೌಂಡ್ ಎಲ್ಲ ನೋಡ್ತಾ ಇದ್ದೀವಿ. ತುಂಬ ಜನ ಇದ್ದರು, ಕೆಲವ್ರಿಗೆ ದರ್ಶನನೇ ಆಗಿಲ್ಲಂತೆ, ವಾಪಸ್ ಹೊರಟೋದ್ರು. ಯಾಕೆಂದರೆ ನೆಕ್ಸ್ಟ್ ಅವ್ರಿಗೆ ವೀಕೆಂಡಲ್ಲಿ ಬಂದಿದ್ರಲ್ಲ, ಮತ್ತು ಅವ್ರಿಗೆ ಮಂಡೇ ಅಂದರೆ ಸ್ಕೂಲು ಆಫೀಸ್ ಎಲ್ಲ ಇರುತ್ತೆಲ್ಲ. ಹಾಗಾಗಿ ನೋಡ್ರಿ ತುಂಬ ಜನ ಇದ್ದರು. ನಾವು ಅಲ್ಲಿ ಅಂಗಡಿಗಳು ಅದು ಇದೆಲ್ಲ ನೋಡಿಕೊಂಡು ರೂಮಲ್ಲಿ ಹೋಗಿ ಏನು ಮಾಡಬೇಕು ಅಷ್ಟು ಬೇಗ ಅಂತ ಮತ್ತು 1 ಗಂಟೆಗೆ ಊಟ ಇಟ್ಟರು. ಪೂಜೆ ಎಲ್ಲ ಆಗಿದ ತಕ್ಷಣವೇ ಸ್ನಾನ ಮಾಡ್ಕೊಂಬಂದು ಊಟ ತಿಂದ್ವಿ. ಊಟ ತಿಂದ್ಬಿಟ್ಟು ಎಲ್ಲ ರೌಂಡ್ ಹಾಕಿ ಮತ್ತೆ ಹೋಗಿ ರೂಮಲ್ಲಿ ಇನ್ನೆಲ್ಲೂ ಹೋಗಬಾರ್ದು ಅಂದಿದ್ರು. ರೂಮಲ್ಲಿ ಹೋಗ್ಬಿಟ್ಟು ರೆಸ್ಟ್ ತಗೊಂಡ್ವಿ. ನೆಕ್ಸ್ಟ್ ಸಂಜೆ ಬಂದುಬಿಟ್ಟು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಬಂದ್ವಿ. ಕಾಫಿ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಎಲ್ಲ ಮತ್ತೆ ನೋಡ್ಕೊಂಡಿದ್ದು ಮತ್ತೆ ರೂಮಲ್ಲಿ ಹೋದ್ವಿ. ನೆಕ್ಸ್ಟು ಮಾರನೇ ದಿನವೇ ಬೇಗನೆ ಬರೋಕ್ಕೆ ಹೇಳಿದ್ರು ಅವರು. ಅಂದರೆ 5:30 ಆ ಟೈಮ್ಗೆ ಬರೋಕ್ಕೆ ಹೇಳಿದ್ರು. ಅಷ್ಟೊತ್ತಿಗೆ ಅಂದರೆ ನಾವೊಂದು 4ಗೆ ಎದ್ದೇಳಬೇಕಲ್ಲ, 4 o'clockಗೆ ಎದ್ದೇಳ್ಬಿಟ್ಟು ನಾವೆಲ್ಲ ಸ್ನಾನ ಮಾಡಿಕೊಂಡು ಮತ್ತು 5:30ಗೆಲ್ಲನೂ ರೂಮ್ ಹತ್ರ ಅದೇ ಹಾಲ್ ಹತ್ರ ಇದ್ವಿ ಪೂಜೆಗೆ ಅಂತ. ಸೊ ಪೂಜೆ ಎಲ್ಲ 7:30ಗೆ ಆಗೋಯಿತು. ಮತ್ತು ನಾವು 7:30ಯಿಂದ 8:30ಗೇನೋ ಟಿಫನ್ ಕೊಟ್ಟರು. ಟಿಫನ್ ತಿಂದು ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಮಗೆ ಪ್ರಸಾದ ಕೊಟ್ಟರು. 12 o'clockಗೆ ಪ್ರಸಾದ ಕೊಟ್ಟರು. ಪ್ರಸಾದ ತಗೊಂಡು ಮತ್ತು ನಾವು ಮತ್ತೆ ನಮ್ಮ ರಿಟರ್ನ್ ಜರ್ನಿಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ರೂಮಿಗೆ ಬಂದುಬಿಟ್ಟು ಎಲ್ಲ ಲಗೇಜ್ ಇತ್ತಲ್ಲ ಅದೆಲ್ಲ ಎತ್ತಿ ಕಾರಲ್ಲಿ ಹಾಕ್ಕೊಂಡು ಅದೆಲ್ಲ ಮಾಡ್ಕೊಂಡ್ವಿ. ನೋಡಿರಿ, ಇದೆಲ್ಲ
ಮಾರ್ನಿಂಗ್ 5ಗೆ ನಾನು ವೀಡಿಯೋ ತಗೊಂಡಿದ್ದಿದ್ದು. ಅಷ್ಟೊತ್ತಿಗೆ ಎದ್ದು ರೆಡಿ ಆಗಿದ್ದು ಪೂಜೆಗೆ ಹೋಗಿದ್ದು. ಇಷ್ಟೇ ಫ್ರೆಂಡ್ಸ್. ಅಂದರೆ ಜಾಸ್ತಿ ಚಿಕ್ಕ ಬ್ಲಾಗ್ ಆಗಿತ್ತು, 5 ಮಿನಿಟ್ಸ್ ಅಷ್ಟೇ. ಹೇಳಿದ್ನಲ್ಲ ನಮಗೆ ಟೈಮ್ ಸಿಕ್ಕಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ. ಎಷ್ಟಾದರೆ ಅಷ್ಟು 3 ಡೇಸ್ ಬ್ಲಾಗನ್ನು ನಾನಿಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟೆ. ಓಕೆನಾ. ಇದು ನಾವು ರಿಟರ್ನ್ ಆಗ್ತೀವಲ್ಲ ಆವಾಗ ನಾವು ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿದ್ದಿದ್ದು. ಅಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.